ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ವ್ರತ, ಲಕ್ಷ್ಮೀ ಪೂಜೆ ಯಾರೆಲ್ಲ ಮಾಡಿಲ್ಲ, ಇದು ಪ್ರತಿ ವರ್ಷದಲ್ಲಿ ಮಾರ್ಗಶಿರ ಮಾಸ ಅಂದರೆ ಗುರುವಾರ ಮಾಡಬೇಕು. ಇದು 4 ವಾರ ಬರುತ್ತೆ. ಈಗ ಆಲ್ರೆಡಿ 3 ವಾರ ಮುಗಿದೋಗಿದೆ. ಮಾಡಿಲ್ಲ ಅನ್ನೋರು ಇನ್ನೊಂದು ವಾರ ಇದೆ, ನೆಕ್ಸ್ಟ್ ಗುರುವಾರ 18ನೇ ತಾರೀಕು. ಅವತ್ತಿನ ದಿನ ನೀವು ಈ ಮಹಾಲಕ್ಷ್ಮಿ ವ್ರತ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಗೆ ಹಣ, ಐಶ್ವರ್ಯ, ಅಭಿವೃದ್ಧಿ ಹೆಚ್ಚೋದಕ್ಕೆ ಇದನ್ನು ಮಾಡ್ತಾರೆ. ಯಾರಿಗೆಲ್ಲ ತುಂಬ ಕಷ್ಟದಲ್ಲಿರ್ತಾರೆ, ನಮ್ಮ ಕೈಗೆ ಹಣನೇ ಸೇರ್ತಿಲ್ಲಪ್ಪ, ನಾವೇನೇ ಮಾಡಿದ್ರು ಕೆಲಸದಲ್ಲಿ ನಮ್ಮ ಮನೆಗೆ ₹1 ಉಳಿತಾಯ ಆಗ್ತಿಲ್ಲ ಅನ್ನೋರು ಈ ವ್ರತನ ಮಾಡೋದ್ರಿಂದ ನಿಮ್ಮ ಮನೆಗೆ ಹಣ, ಐಶ್ವರ್ಯ, ಅಭಿವೃದ್ಧಿ ಹೆಚ್ಚುತ್ತೆ ಅನ್ನೋದಕ್ಕೋಸ್ಕರ ಈ ಮಹಾಲಕ್ಷ್ಮಿ ವ್ರತನ ಮಾಡ್ತಾರೆ. ಇದು ಮಾರ್ಗಶಿರ ಮಾಸದಲ್ಲೇ ಈ ವ್ರತನ ಮಾಡಬೇಕು. ಈಗ ಆಲ್ರೆಡಿ 3 ವಾರ ಆಗೋಗಿದೆ. ಮಾಡದೆ ಹೋದರು ನೆಕ್ಸ್ಟ್ ಇನ್ನೊಂದು ವಾರ ಐತೆ, ಅವತ್ತೊಂದು ದಿನ ಬೇಕಂದರೆ ಮಾಡಿ ನೋಡಿ. ನಿಮ್ಮ ಮನೆಗೆ ಎಷ್ಟೇ ಕಷ್ಟಗಳಿದ್ರೂ ದೂರ ಆಗುತ್ತೆ. ಈ ವ್ರತ ಅಂಥ ದೇವತೆಗಳೇ ಈ ವ್ರತನ ಮಾಡಿದ್ದಾರೆ ಅಂತ ಅಂದರೆ ನಮ್ಮಂಥ ಸಾಮಾನ್ಯ ಜನರಿಗೆ ಇನ್ನಿಷ್ಟು ಅಭಿವೃದ್ಧಿ ಆಗ್ಬೋದು. ಇದು ಒಂದು ಕತೆ ಇದೆ. ಶ್ರೀಕೃಷ್ಣ ಪರಮಾತ್ಮ ಆ ಕುಂತಿಗೆ ಹೇಳಿದ್ರಂತೆ, ಇದು ಮಹಾಲಕ್ಷ್ಮಿ ವ್ರತನ ಮಾಡಿ ಗುರುವಾರ ಮಾರ್ಗಶಿರ ಮಾಸದಲ್ಲಿ ಅಂತ ಕುಂತಿಗೆ ಹೇಳಿದ್ರಂತೆ, ಒಳ್ಳೆಯದಾಗುತ್ತೆ ಅಂತೇಳಿ. ಆಗ ಕುಂತಿ ವಾಪಸ್ಸು ಕೃಷ್ಣನ್ ಕೇಳಿದ್ಲಂತೆ, ಈ ವ್ರತನ ಯಾರು ಮಾಡಿದ್ದಾರೆ, ಫಲ ಸಿಕ್ಕಿದೆ ಅಂತ ಹೇಳೋದಕ್ಕೆ ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಹೇಳಿದ್ರಂತೆ, ಒಂದು ಬಡ ಕುಟುಂಬದ ರೈತನಿಗೆ 2 ಹೆಂಡ್ತಿರಿರ್ತಾರೆ. ಆ ಹೆಂಡ್ತಿಗೆ, ಮೊದಲನೇ ಹೆಂಡ್ತಿಗೆ ಒಂದು ಹೆಣ್ಮಗಳು ಇರ್ತಾಳೆ, ಎರಡನೇ ಹೆಂಡ್ತಿಗೆ ಮಕ್ಕಳಿರಲ್ಲ. ಮೊದಲನೇ ಹೆಂಡ್ತಿ ತುಂಬ ದಿನದ ನಂತರ ಏನಾಗ್ತಾಳೆ, ತೀರೋದ ನಂತರ ಮಗಳು ಬಿಟ್ಟು ತೀರೋಗ್ತಾಳೆ. ಆಗ ಆ ಮಗಳು ಏನಾಗ್ತಾಳೆ ಅಂತಂದರೆ ಬಲ್ತಾಯಿ ಪಾಲಾಗ್ತಾಳೆ. ಬಲ್ತಾಯಿ ನೋಡ್ಕೊಳ್ಳೋ ಸಂದರ್ಭ ಬಂದಾಗ ಆ ಬಲ್ತಾಯಿ ಏನು ಮಾಡ್ತಾಳೆ, ದಿನನಿತ್ಯ ಅವಳಿಗೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಕಿರುಕುಳ ಕೊಡ್ತಾ ಇರ್ತಾಳೆ. ಅವಳೇನು ಮಾಡ್ತಾಳೆ, ಇವಳನ್ನ ಯಾವ್ದಾದ್ರು ವೃದ್ಧಂಗೆ ಮದುವೆ ಮಾಡಿಬಿಟ್ಟು ಮನೆಯಿಂದ ಆಚೆ ಕಳಿಸ್ಬಿಡ್ಬೇಕು ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾರ್ದಾರ ಆ ಥರ ಕೊಡಬೇಕು ಅಂದಾಗ ಆ ಹುಡುಗಿಗೆ ಮನ್ಸಿಗೆ ಬೇಜಾರಾಯ್ತದೆ. ಈ ಥರ ಮಾಡ್ತಾರೆ ನಮ್ಮಮ್ಮ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಒಂದಿನ ಮಲಗಿರ್ತಾಳೆ. ಮಲಗಿದ್ದಾಗ ಲಕ್ಷ್ಮಿನೇ ಮಹಾರೂಪದಲ್ಲಿ ಬಂದಂಗೆ ಆಗ್ತಂತೆ. ಆಗ ಆ ಮಹಿಳೆ ಎದ್ಬಿಟ್ಟು ಏನು ಮಾಡ್ತಾಳಂತೆ ಅಂದರೆ, ನಾನು ಏನಾದರೂ ಲಕ್ಷ್ಮಿ ವ್ರತ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಮಡಿಕೆ ತೊಗೊಂಡು ಅದರೊಳಗಡೆಗೆ ಒಂದು 3 ಇಡಿ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಅರ್ಧ ಬೆಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ತಾಳಂತೆ. ಚೆನ್ನಾಗಿ ಬೇಯಿಸ್ಬಿಟ್ಟು ನೈವೇದ್ಯಕ್ಕೆ ಮಹಾಲಕ್ಷ್ಮಿ ಮುಂದೆ ಇಟ್ಬಿಟ್ಟು ಅವಳು ವ್ರತನ ಸ್ಟಾರ್ಟ್ ಮಾಡ್ತಾಳಂತೆ. ತಾಯಿ, ನನಗೆ ನಮ್ಮ ಬಲ್ತಾಯಿ ನನಗೆ ತುಂಬ ಕಿರುಕುಳ ಕೊಡ್ತಾವಳೆ, ನನಗೆ ಮನೇಲಿ ಇರೋಕ್ಕಾಯ್ತಾಯಿಲ್ಲ, ಯಾವ್ದಾರು ವೃದ್ಧಂಗೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂತ ಹೇಳ್ತಾವಳೆ ಅಂತ ಹೇಳ್ಬಿಟ್ಟು ಆ ದೇವ್ರ ಮುಂದೆ ಕೋರ್ಕೊಂಡು ಅವಳನ್ನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳಂತೆ. ಆಗ ಏನು ಮಾಡ್ತಾಳಂತೆ, ಅದು ಮಾಡಿದ್ದ ಪ್ರಸಾದ, ಇದು ಏನು ಅಂತಂದರೆ ಈ ದೇವ್ರಿಗೆ ಪ್ರಸಾದನೇ ಮೇಯ್ನ್ ಅಂತೆ. ಈ 4 ವಾರನೂ ಅನ್ನ ಪ್ರಸಾದನೆ ಮಾಡಿ ನೈವೇದ್ಯಕ್ಕೆ ಇಡಬೇಕಂತೆ. ಈ ನೈವೇದ್ಯಕ್ಕೆ ಇಡೋದ್ರಿಂದನೇ ಅಂತೆ ತುಂಬ ಪ್ರಾಪ್ತಿ ಸಿಗೋದು ಅಂತ ಹೇಳ್ತಾರೆ. ಹಂಗಾಗಿ ಆ ನೈವೇದ್ಯನ ಇಟ್ಬಿಟ್ಟು ಏನು ಮಾಡೋದಂತೆ, ಪೂಜೆ ಆದ ನಂತರ ಅದನ್ನ ಏನು ಮಾಡೋದಂತೆ, ಶ್ರೀಮಂತ ಬ್ರಾಹ್ಮಣಂಗೆ ಆ ಪ್ರಸಾದನ ತಗೊಂಡೋಗಿ ಕೊಟ್ಲಂತೆ. ಆ ಪ್ರಸಾದ ತಿಂದ ನಂತರ ಆ ಬ್ರಾಹ್ಮಣ ಇವ್ರಿಗೆ, ನಿನಗೆ ಹಣ ಐಶ್ವರ್ಯ ಜೊತೆ ಒಳ್ಳೆ ಗಂಡ ಸಿಗಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡೋದಂತೆ. ಆ ಬ್ರಾಹ್ಮಣ ಇವಳಿಗೆ ಅದಾದ ನಂತರ ಒಳ್ಳೆ ಗಂಡ ಸಿಕ್ಕಿ ಇವಳಿಗೆ ಹಣ ಐಶ್ವರ್ಯ ಪ್ರಾಪ್ತಿ ಎಲ್ಲ ಹೆಚ್ಚಾಗಿ ಇವ್ರ ಮನೆ ಅತಿ ಹೆಚ್ಚು ಶ್ರೀಮಂತಿಗೆ ಬಂದು ಮುಂದೆ ಬಂದ್ಲಂತೆ. ಹಂಗಾಗಿ ಕೃಷ್ಣ ಪರಮಾತ್ಮ ಕುಂತಿಗೆ ಹೇಳಿದ್ನಂತೆ, ಈ ಥರ ಆ ಬಡ ಕುಟುಂಬ ಈ ಮಟ್ಟಕ್ಕೆ ಆಯಿತು ಅಂತ ಹೇಳಿದಾಗ ಕುಂತಿ ಒಪ್ಕೊಂಡು ನಾನು ಆ ವ್ರತನ ಮಾಡ್ತೀನಿ ಅಂತೇಳಿ ಆ ಕುಂತಿನೂ ಆ ವ್ರತನ ಮಾಡೋಕ್ಕೆ ಸ್ಟಾರ್ಟ್ ಮಾಡಲ್ಲಂತೆ. ಇದು ಒಂದು ಕಥೆಯ ಸಾರಾಂಶ. ಶ್ರೀಕೃಷ್ಣನ ಪರಮಾತ್ಮನು ಹೇಳಿರುವುದು, ಹಂಗಾಗಿ ಹೇಳಿದ್ದು. ಈ ಮಾಡೋದ್ರಿಂದ ಈ ವ್ರತನ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಕೂರ್ತಾಳೆ ಅನ್ನೋದು ಒಂದು ಇದು ಅಂದರೆ ಮಾರ್ಗಶಿರ ಮಾಸದಲ್ಲೇ ಮಾಡಬೇಕಂತೆ. ಎಲ್ರಿಗೂ ಹಣ ಅನ್ನೋದು ತುಂಬ ಜನಕ್ಕೆ ಇದ್ದೇ ಇರುತ್ತೆ. ಹಣ ಪ್ರತಿಯೊಂದಕ್ಕೂ ಹಣ ಬೇಕೇ ಬೇಕು. ಹಣ ಇಲ್ಲ ಅಂದರೆ ಯಾವುದಕ್ಕೂ ಆಗಲ್ಲ. ಹಣ ಐಶ್ವರ್ಯ ದಕ್ಕಬೇಕು ಅಂದರೆ ಈ ವ್ರತನ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಇನ್ನೊಂದು ವಾರ ಅದೇ 4ನೇ ವಾರ 18ನೇ ತಾರೀಕು ಅವತ್ತೊಂದು ದಿನ ಈ ಲಕ್ಷ್ಮೀ ವ್ರತ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಗೆ ಸಕಲ ಐಶ್ವರ್ಯ, ಹಣ, ಅಭಿವೃದ್ಧಿ ಹೆಚ್ಚುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್.